ಇವನೊಬ್ಬ ದೊಡ್ಡ ಇರಿಟೇಷನ್. ಇವನು ಭಾಳ ಹಿಂಸೆ ಕೊಡ್ತಾನೆ, ಅತಿಯಾಗಿ ಮಾತಾಡ್ತಾನೆ. ಏನು ಅನ್ಕೊಬಿಟ್ಟಿದ್ದಾನೆ ಇವನು, ಹಂಗೆ ಹಿಂಗೆ ಅಂತೇಳಿ ರಜತ್ತು ಕೈ ಮಾಡೋ ಹಂತಕ್ಕೆ ಹೋಗಿ ಕೊನೆಗೂ ಕೂಡ ಗಿಲ್ಲಿ ಮೇಲೆ ಚೇರಿಸುವಂಥ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ. ಆದರೆ ಬಿಗ್ ಬಾಸ್ ಮೇಲೆ ಪ್ರಾಪರ್ಟಿನ ಒಡೆಯಲಾಗಲಿ ಮುರಿಯಲಾಗಲಿ ಇವ್ರಿಗೆ ಅವಕಾಶ ಕೊಟ್ಟಿದ್ಯಾರು. ಇವರು ಈ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಬಂದರೆ, ಗಿಲ್ಲಿಗೆ ಒಳಗಡೆ ಎಷ್ಟು ಮಟ್ಟಿಗೆ ವರ್ಚಿಸಿದೆ ಅನ್ನೋದು ಈ ಉಗ್ರ ಮಂಜುಗೆ ರಜತ್ಗೆ ಗೊತ್ತಾಗಿದೆ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ತೆರಿಗೆ ಶೋಕಿಗಳನ್ನ ಮಾಡ್ತಿರೋದು ಗೊತ್ತಾಗ್ತದೆ. ಗಿಲ್ಲಿನ ಟಾರ್ಗೆಟ್ ಮಾಡಿ ಹಿಂಸೆ ಕೊಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಮಾಡ್ತಿರೋಂಥದ್ದು. ಇವನದು ಹಾರಾಟ ಜಾಸ್ತಿ ಆಗಿದೆ. ಇವನ ಹಾರಾಟದಿಂದ ಕಲರ್ಸ್ ಕನ್ನಡ TRP ಮೇಲೆ ಹೋಗಿದೆ. ಅದೇ ಕಾರಣಕ್ಕೆ ಇನ್ನೊಂದು ಬಂದು ಹಿಂಸೆ ಕೊಡೋಣ ಅಂತ ಹೇಳಿ ರಜತ್ ಮತ್ತು ಉಗ್ರ ಮಂಜು ಮಾತಾಡಿಕೊಂಡು ಈ ಕೆಲಸವನ್ನು ಮಾಡ್ತಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇನ್ನೊಂದು ಕಡೆ ಚೈತ್ರ ಕುಂದಾಪುರನು ಕೂಡ ಅತಿಯಾಗಿ ಆಡ್ತಿದ್ದಾಳೆ. ಅಷ್ಟೇ ಅಲ್ಲ, ಅಶ್ವಿನಿಗೆ ಇಂಟೇಷನ್ ಟಾರ್ಚರ್ ಕೊಡಬೇಕು ಅಂದರೆ ಕೊಡ್ತಿದ್ದಾಳೆ. ಕೊಡಲಿ, ಅಶ್ವಿನಿಗೆ ಟಾರ್ಚರ್ ಕೊಡೋದ್ರೆ ತಪ್ಪೇನೂ ಇಲ್ಲ ಎಂಬುದು ಗೊತ್ತಿದೆ. ಯಾಕೆಂತಂದರೆ ಆಕೆ ಎಲ್ಲರ ಹತ್ರ ಹೇಗೆ ನಡ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದೇ. ಈಗ ದುರಂತ ಏನಪ್ಪ ಅಂತಂದರೆ, ಅಶ್ವಿನಿ ಮತ್ತು ಗಿಲ್ಲಿ ಇಬ್ಬರು ಸಹ ಒಂದಾಗಿ ರಜತ್ ಮತ್ತು ಉಗ್ರ ಮಂಜಿಗೆ ಉಲ್ಟಾ ಹೊಡೆಯೋದಕ್ಕೆ ಪ್ಲ್ಯಾನ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಇದೊಂದು